ಮಹಿಳೆಯರ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸುವುದು ಸುಕಾರ್ಯವಾಗಿದೆ. ಯಾಕೆಂತ ಹೇಳಿದ್ರೆ ಪೊಲೀಸರು ಸದಾ ನಮ್ಮ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ನಮ್ಮ ಮಾತಾಡುವಾಗ ನಮ್ಮ ಮಹಿಳೆಯರು ಹೇಳಿದ್ದಾರೆ. ಈ ಮಹಿಳೆಯರೆಲ್ಲ ಇಡೀ ಸಮಾಜದ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಧ್ವನಿಯಲ್ಲಿ ಸೈನಿಕರು, ನಾಡಲ್ಲಿ ಪೊಲೀಸರು ಅವರು ತಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಬದಿಗೊತ್ತು 24 ಗಂಟೆಯು ಕಾರ್ಯ ನಿರ್ವಹಿಸುವುದರಿಂದ ನಾವು ಸಮಾಜದಲ್ಲಿ ಒಂದು ನೆಮ್ಮದಿಯಾದ ಜೀವನವನ್ನು ನಡೆಸ್ತಾ ಇದ್ವಿ. ಆ ಕಾರಣದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅವರುಗಳನ್ನ ಕರೆದು ಅವರು ಸಲ್ಲಿಸಿದಂಥ ಸೇವೆಗೆ ನಮ್ಮ ಒಂದು ಸಹೋದರತ್ವ ಭಾವದಿಂದ ಸ್ಮರಿಸಲು ಬಹಳ ಶ್ಲಾಘನೀಯ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ನ್ಯಾಯಾಂಗ ಸಿಬ್ಬಂದಿಗಳು ಹಾಗೂ ನ್ಯಾಯಾಧೀಶರನ್ನ ಕೂಡ ಸೇರಿಸಿಕೊಂಡಿದ್ದಾರೆ.
ಜೈ ವಾಸವಿ ಜೈ ವಾಸವಿ. ನಾನು ಪದ್ಮಿನಿ ಶ್ರೀಧರ್. ಇವತ್ತು ರಕ್ಷಾ ಬಂಧನ್ ಅಂತ ನಾವು AVLJ ಇಂದ ಮಾಡ್ತಾ ಇದೀವಿ. ನಾವು ಒಡ ಹುಟ್ಟಿದವರೊಬ್ರೆ ಅಣ್ಣ ತಮ್ಮಂದ್ರಲ್ಲ, ನಮ್ಮನ್ನ ರಕ್ಷಣೆ ಮಾಡೋ ಪ್ರತಿಯೊಬ್ರು ಅಣ್ಣ ತಮ್ಮಂದ್ರು ಅಂತ ಭಾವಿಸಿ ನಾವ್ ಇವತ್ತು ನಮ್ಮನ್ನ ರಕ್ಷಣೆ ಮಾಡೋ ಅಂತ ಆರಕ್ಷಕರು, ಅವರಿಗೂ ಕಾನೂನು ರೀತ್ಯ ನಮ್ಮನ್ನ ಕಾಪಾಡೋ ಅಂತ ಜಡ್ಜಸ್ ಆಗಿರ್ಬೋದು, ವಕೀಲರಾಗಿರ್ಬೋದು, ಅವರನ್ನ ಹಾಗೂ ನಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡೋ ಅಂತ ಅಧಿಕಾರಿಗಳನ್ನ ಇವ್ರನ್ನೆಲ್ಲ ಕರೆದು ನಾವು ಒಂದ್ ಕಡೆ ಅವ್ರನ್ನೆಲ್ಲ ಸೇರ್ಸಿ ಅವ್ರಿಗೆ ರಾಖಿ ಕಟ್ಟಿದೀವಿ. ಅಂದ್ರೆ ಅವರೆಲ್ಲ ನಮ್ಮನ್ನ ರಕ್ಷಣೆ ಮಾಡಿದಾಗ ಅವರು ನಮಗೆ ಅಣ್ಣ ತಮ್ಮಂದ್ರ ಸಮಾನ ಅಂತ ಭಾವಿಸಿ ಇವತ್ತು ರಕ್ಷಾ ಬಂಧನ್ ಪ್ರೋಗ್ರಾಮ್ ನ ಅರೇಂಜ್ ಮಾಡಿದ್ವಿ. ತುಂಬಾ ಸಕ್ಸಸ್ಫುಲ್ ಆಗಿ ನಡೀತು. ಎಲ್ರು ಬಂದು ಅದನ್ನ ದೊಡ್ಡ ರೀತಿಯ ಅದನ್ನ ಸಕ್ಸಸ್ಫುಲ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಗ್ತಿದೆ. ಜೈ ವಾಸವಿ ಜೈ ವಾಸವಿ. ನಮಸ್ತೆ ಎಲ್ರಿಗೂ. ನಾವು AVLJI ಚಿಕ್ಕಬಳ್ಳಾಪುರ ವಿಂಗ್ ಇಂದ ಇವತ್ತು ರಕ್ಷಾ ಬಂಧನ ಕಾರ್ಯಕ್ರಮ ಅನ್ಕೊಂಡಿದೀವಿ. ನಾವು ಭವಿಷ್ಯತ್ ಅನ್ನೋ ಹಾಗೆ ಒಟ್ಟಾರೆಯಾಗಿ 6 ಇಲಾಖೆಗಳನ್ನ ಒಟ್ಟುಗೂಡಿಸಿ ಒಂದೇ ಸಲ ರಕ್ಷಾ ಬಂಧನ ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇದ್ರಲ್ಲಿ ನ್ಯಾಯಾಧೀಶರು, ಲಾಯರ್ಗಳು, ಪೊಲೀಸ್ಗಳು, ಡಾಕ್ಟರ್ಗಳು, ಮತ್ತೆ ನಮ್ಮ ಮಾಧ್ಯಮ ಮಿತ್ರರು, ಮತ್ತೆ ಹೌಸ್ ಕೀಪಿಂಗ್ ಅವರು, ಮತ್ತೆ ನಮ್ಮ ಮೆಡಿಕಲ್ ಶಾಪ್ಸ್ ಅಸೋಸಿಯೇಷನ್ ಅವರು, ಹೀಗೆ ಹಲವಾರು ಅಸೋಸಿಯೇಷನ್ಗಳನ್ನೆಲ್ಲ ಒಟ್ಟುಗೂಡಿಸಿ ನಾವು ಇವತ್ತು ರಕ್ಷಾ ಬಂಧನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ತುಂಬಾ ವಿಜೃಂಭಣೆಯಾಗಿ ನಡೆದ್ ಬಂತು. ಅದಕ್ಕೆ ನಮ್ಮ ಸದಸ್ಯರು ಎಲ್ಲರೂ ಕೋಆಪರೇಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಬಂದಿತ್ತು. ಏನಪ್ಪಾ ಇದು ರಕ್ಷಾ ಬಂಧನ ಅಂದ್ರೆ, ಯೂಶುವಲ್ ಆಗಿ ನಾವು ನಮ್ಮ ಅಣ್ಣ ತಮ್ಮಂದ್ರು, ನಮ್ಮ ಒಡಹುಟ್ಟಿದವರಾಗ್ಲಿ, ನಮ್ ಚಿಕ್ಕಮ್ಮ ದೊಡ್ಡಪ್ಪ ಮಕ್ಕಳನ್ನ ಅವ್ರಿಗೆ ಮಾತ್ರ ರಕ್ಷಾ ಬಂಧನ ಹಾಕ್ತಿವಿ. ಅದಲ್ದಿರ ಇವರು ದೇವ್ರು ಕೊಟ್ಟ ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾರಲ್ಲ, ಹಾಗೆ ಇವರು ನಮ್ಗೆ ನಮ್ಮ ಒಡ ಹುಟ್ಟದೆ ಇದ್ರೂನು ಸಹ ನಮ್ಮ ರಕ್ಷಣೆಗಾಗಿ ತುಂಬಾ ಶ್ರಮಿಸ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೊಂದು ಕೃತಜ್ಞತೆ ನೋಡ್ಸೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ರಕ್ಷಾ ಬಂಧನ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ಮೋಸ್ಟ್ಲಿ ಈ ತರ ಯಾರು ಮಾಡಿಲ್ಲ ಅನ್ಸುತ್ತೆ. ಅದು ನಮ್ಮ AVLJ ಇಂದಾನೇ ಸಾಧ್ಯ. ಅದಕ್ಕೆ ನಮ್ಮ AVLJ ಅಧ್ಯಕ್ಷರಾದಂತ ಸೌಮ್ಯ ಅವರು ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ರು. ಥ್ಯಾಂಕ್ ಯು. ಎಲ್ರಿಗೂ ರಕ್ಷಾ ಬಂಧನದ ಶುಭಾಶಯಗಳು. ಜೈ ವಾಸವಿ. ನಮಸ್ತೆ ಎಲ್ರಿಗೂ. ಈ ದಿನ ಸುದಿನ ಅನ್ಬೋದು. ಏಕೆಂದ್ರೆ ರಕ್ಷಾ ಬಂಧನ ಇವತ್ತು ಭಾರತೀಯರೆಲ್ಲರಿಗೂ ಒಂದು ಕಣ್ಣು ತುಂಬುವಂತ ಹಬ್ಬ. ಅಣ್ಣ ತಮ್ಮಂದ್ರಿಗೂ, ಅಕ್ಕ ತಂಗಿರಿಗೂ, ಮತ್ತೆ ಎಲ್ಲರಿಗೂನು ತುಂಬಾ ಖುಷಿ ತರೋ ಹಬ್ಬ ಅಂದ್ರೆ ಇದು. ಏಕೆಂದ್ರೆ ಅವರು ಸದಾ ನಮ್ಮ ರಕ್ಷೆಗೆ ನಿಲ್ತಾರೆ, ಸುಖ ಆಗ್ಲಿ ದುಃಖ ಆಗ್ಲಿ. ಸೊ ಆಗ್ಲೇ ಹೇಳ್ದಂಗೆ ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾರಲ್ವಾ, ಆತರ ಇವತ್ತು ನ್ಯಾಯಾಧೀಶರಾಗ್ಲಿ, ವೈದ್ಯಕೀಯ ಕುಶಾಲ್ ಚೌಕ್ಸೆ ಅವರಾಗ್ಲಿ, ಹಾಗೆ ನಮ್ಮ ವೈದ್ಯಕೀಯ ಇಲಾಖೆ ಅಧ್ಯಕ್ಷರಾದ GS ಸಿದ್ದಲಿಂಗಪ್ಪ ಅವರೇ ಆಗ್ಲಿ, ಯಾರೇ ಆಗ್ಲಿ, ನಾವು ಹೋಗಿ ಕೇಳಿದ ತಕ್ಷಣ ಎಷ್ಟೋ ನಮಗೆ ಸಹಾಯ ಸಹಕಾರಗಳನ್ನ ಅನ್ಸಿ ಇವತ್ತು ಇಲ್ಲಿ ಬಂದು ರಕ್ಷಾ ಬಂಧನ ಭೂತ ನ ಭವಿಷ್ಯತಿ ಅಂದಂಗೆ ಇವತ್ತು ಎಲ್ಲಾ ಇಲಾಖೆಯನ್ನು ಸೇರಿಸಿ ಒಟ್ಟಿಗೆ ರಕ್ಷಾ ಬಂಧನೆ ಮಾಡಿದ್ವಿ. ಇದು ನನ್ನ ಚಿಕ್ಕಂದಿನಿಂದ ಕನ್ಸಿತ್ತು, ಈ ಎಲ್ಲಾ ಇಲಾಖೆಗಳನ್ನ ಒಂದು ಕಡೆ ಸೇರಿಸ್ಬೇಕು ಅಂತ. ಅದು ಇವತ್ತು ನೆರವೇರ್ತು. ತುಂಬಾನೇ ಖುಷಿ ತಂದ್ಕೊಡ್ತಾ ಇದೆ. ಎಲ್ಲರಿಗೂನು ಮಾಧ್ಯಮ ಮಿತ್ರರು ಅವರು ಅಷ್ಟೇ ಯಾವಾಗ್ಲೂ ಸದಾ ನಮ್ಮ ಹಿಂದೆ ಇರ್ತಾರೆ, ನಮಗ್ ಬೆಂಬಲ ಕೊಡ್ತಾರೆ. ಸೊ ಅವರಿಗೂ ರಕ್ಷಾ ಬಂಧನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತದೆ ಎಲ್ಲರೊಂದಿಗೆ ಈ ರಕ್ಷಾ ಬಂಧನ ಆಚರಣೆ ಮಾಡಿ ಸಿಹಿ ಹಂಚ್ಕೊಂಡು ತುಂಬಾ ಖುಷಿಯಿಂದ ನಡ್ಸ್ಕೊಂಡ್ ಬಂದಿದೀವಿ. ಚೆನ್ನಾಗಿದೆ. ನಮ್ಮ ಸದಸ್ಯರೆಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು. ಹಾಗೆ ನಮ್ಮ AVLJ ಸಂಸ್ಥೆಯನ್ನ ಸ್ಥಾಪಿಸಿದವರು ಇರಗಂ ಕವಿತಾ ಅನ್ನೋರು. ಅವರು 7 ವರ್ಷದ ಹಿಂದೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಅವರು ಮಾಡಿದ ಈ ಸಂಸ್ಥೆ ಇಲ್ಲಿವರೆಗೂ ನಮ್ಮನ್ನ ಕರೆತಂದಿದೆ. ಸೊ ಅವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಸಂಸ್ಥೆಯ ಲೀಗಲ್ ಅಡ್ವೈಸರ್ ಆಗಿ ಇರಗಂ ವೆಂಕಟೇಶ್ ಅವರು ಸಹ ಕೆಲಸ ಮಾಡ್ಕೊಟ್ಟು ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವರಿಗೂ ಧನ್ಯವಾದಗಳು. ಹಾಗೆ ಅವರಿಗೂ ರಕ್ಷಾ ಬಂಧನದ ಶುಭಾಶಯಗಳು. ಚಿಕ್ಕಬಳ್ಳಾಪುರದ ಆರಕ್ಷಕ ಪಡೆಯವರಿಗೂ ಹಾಗೂ ವಕೀಲರಿಗೂ ಹಾಗೂ ವೈದ್ಯಕೀಯ ರಂಗದವರಿಗೆಲ್ಲರಿಗೂ ನಮ್ಮ AVLJ ಲೇಡೀಸ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ರಕ್ಷಾ ಬಂಧನದ